ದೆಹಲಿಯಲ್ಲಿ ಆಗಿದ್ದೇನು ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಒಪ್ಪಿಸಿದ್ದು ಹೇಗೆ? ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಒಪ್ಕೊಂಡು ಬಿಟ್ರ? ದೆಹಲಿಯಲ್ಲಿ ಆಗಿದ್ರೆ ಆಗಿದ್ದಾದ್ರೂ ಏನು? ಆತುರ ಮಾಡದೆ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಂಥದ್ರಲ್ಲಿ ರಾಹುಲ್ ಗಾಂಧಿ ಯಶಸ್ವಿಯಾಗಿದ್ದಾರೆ. 7 ಗಂಟೆ 6 ಸಭೆಯನ್ನು ನಡೆಸಿ ಮನವೊಲಿಸಿದ್ದಾರೆ. ಎಮೋಷನಲ್ ಅಸ್ತ್ರ, ಗೌರವಯುತ ನಿರ್ಗಮದ ತಂತ್ರ ಪ್ರಯೋಗ ರಾಹುಲ್ ಮಾತಿಗೆ ಆಗಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸಿ ಸಿದ್ದರಾಮಯ್ಯನವ್ರನ್ನ ರಾಹುಲ್ ಗಾಂಧಿ ಒಪ್ಪಿಸಿದ್ದಾರೆ. ಆತುರ ಮಾಡಲಿಲ್ಲ. ಅಲ್ಲಿ ಸಿದ್ದರಾಮಯ್ಯನವ್ರನ್ನ ಅವ್ರನ್ನ ರಾಜೀನಾಮೆ ಕೊಡೋಕೆ ಒಲಿಸೋಕೆ 7 ಗಂಟೆ ಸಮಯವನ್ನು ತೆಗೆದುಕೊಂಡಿದ್ದಾರೆ. 6 ಸಭೆಯನ್ನು ಮಾಡಿದ್ದಾರೆ. ಅಲ್ಲಿ ಎಲ್ಲ ರೀತಿಯಾದಂಥ ಅಸ್ತ್ರಗಳ ಪ್ರಯೋಗಗಳನ್ನು ಮಾಡಿದ್ದಾರೆ. ಗೌರವಯುತವಾಗಿ ಅವ್ರನ್ನ ಕಳುಹಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡುತ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಮಾತುಕತೆ ಆಗಬೇಕಾದ್ರೆ ಒಂದು ಮಾತು ಬಂತಂತೆ, ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದೆಯಾ, ಆಡಳಿತದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಯಾಕೆ ನಾನು ರಾಜೀನಾಮೆ ಕೊಡಬೇಕು, ಯಾಕೆ ಬದಲಾವಣೆ ಆಗಬೇಕು ಅಂದಾಗ, ಇಲ್ಲ, ಪಕ್ಷಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅಧಿಕಾರ ತರೋದರಲ್ಲಿ ಪಾತ್ರ ವಹಿಸಿದ್ದಾರೆ, ಅವ್ರಿಗೂ ಕೂಡ ಕೊಡಬೇಕಾಗತ್ತೆ ಅನ್ನೋ ಕಾರಣವನ್ನು ನೀಡಿ ಅವರಿಗೆ ರಾಜೀನಾಮೆ ಕೊಡೋಕ್ಕೆ ಸೂಚಿಸಿದ್ದಾರೆ ಅನ್ನೋದು ಸಭೆಯಲ್ಲಿ ನಡೆದಿರುವಂಥ ಮಾಹಿತಿ ಸಿಕ್ಕಿರೋದು. ಸಿದ್ದರಾಮಯ್ಯನವ್ರನ್ನ ಒಪ್ಪಿಸುವ ಜವಾಬ್ದಾರಿ ನನಗೆ ಬಿಡಿ. ಭಾನುವಾರ ನಡೆದಿದ್ದ ಸಭೆಯಲ್ಲಿ ಖರ್ಗೆ, ವೇಣುಗೋಪಾಲ್ಗೆ ರಾಹುಲ್ ಗಾಂಧಿ ಹೇಳಿರ್ತಾರೆ. ಅದರಂತೆ ನಿನ್ನೆ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸಿ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸಿದ್ದಾರೆ. ಸಿದ್ದರಾಮಯ್ಯ ಮನವೊಲಿಕೆಗೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ ರಾಹುಲ್ ಗಾಂಧಿ ಅವರು. ನಿನ್ನೆ ಐ ವಾಂಟ್ ಹರ್ಟ್ ಸಿದ್ದರಾಮಯ್ಯ ಅಂತ, ನನಗೆ ಅವ್ರನ್ನ ಹರ್ಟ್ ಮಾಡೋ ಉದ್ದೇಶ ಇಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ ಬಿಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಸಿದ್ದರಾಮಯ್ಯ ಮಾಸ್ ಲೀಡರ್, OBC ಲೀಡರ್. ಸೊ ಸಿದ್ದರಾಮಯ್ಯಗೆ ನೋವು ಮಾಡುವಂಥ ಚಾನ್ಸೇ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಬಳಿ, ವೇಣುಗೋಪಾಲ್ ಅವರ ಬಳಿ ಹೇಳಿ ನಾನೇ ಅದನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಸುದೀರ್ಘವಾಗಿ ಸಭೆ ನಡೆಸಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸೋದರಲ್ಲಿ ಅವರು ಯಶಸ್ವಿ ಕೂಡ ಆದರು. ಸರಿಸುಮಾರು 7 ಗಂಟೆ ಸಭೆಯನ್ನು ನಡೆಸಿ ಕೊನೆಗೆ ರಾಜೀನಾಮೆ ಕೊಡುವ ಹಂತಕ್ಕೆ ತಂದು ನಿಲ್ಲಿಸಿದರು. ಎಲ್ಲ ರೀತಿಯಾದಂಥ ಪ್ರಯೋಗವನ್ನು ಅಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದರು. ಅದರ ಪರಿಣಾಮ ನಾಳೆ ಬೆಳಗ್ಗೆ 10:30ಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ತಮ್ಮ ಮುಖ್ಯಮಂತ್ರಿಯ ಸ್ಥಾನಕ್ಕೆ. ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಲಿದ್ದಾರೆ. ಬಟ್ ಎಲ್ಲೂ ಕೂಡ ಇನ್ನೂ ಕಾಂಗ್ರೆಸ್ ಅನೌನ್ಸ್ ಮಾಡಿಲ್ಲ ಯಾರು ಹೊಸ ಮುಖ್ಯಮಂತ್ರಿ ಅಂತ ಹೇಳಿ. ಇವತ್ತು ಆಗಮಿಸಲಿದ್ದಾರೆ ಸುರ್ಜೇವಾಲಾ ಅವರು. ಬಂದ ನಂತರ ಗೊತ್ತಾಗುತ್ತೆ. ಜೊತೆಗೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಆಗುತ್ತೆ, ಅಲ್ಲಿ ಅನೌನ್ಸ್ ಮಾಡ್ತಾರೆ. ತದನಂತರ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ. ರಾಜೀನಾಮೆ ಕೊಟ್ಬಿಟ್ರೆ ಗೊತ್ತಾಗೇ ಬಿಡುತ್ತೆ. ಸೊ ಇವತ್ತು ಸಿದ್ದರಾಮಯ್ಯ ನಿವಾಸದಲ್ಲಿ ದೊಡ್ಡ ದಂಡೆ ಈಗ ಸೇರಿಕೊಂಡಿದೆ. ಮಂತ್ರಿಗಳೆಲ್ಲ ಹೋಗ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಸೊ ಏನು ಎತ್ತ ಅಂತೆಲ್ಲ ಕೇಳ್ಕೊಳ್ತಾ ಇದ್ದಾರೆ, ಏನಾಯಿತು ಅಂತ ಹೇಳಿ. ಆಮೇಲೆ ಬಹುತೇಕರಿಗೆಲ್ಲ ಗೊತ್ತಿತ್ತಿದು, ಆದರೆ ಯಾರಿಗೂ ಕೂಡ ಹೇಳುವಂಥ ಧೈರ್ಯ ಇರಲಿಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಗೊತ್ತಿಲ್ಲ, ಹೈಕಮಾಂಡ್ ಏನು ಮಾಡುತ್ತೆ ನೋಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗೇನಾದರೂ ಹೇಳೋದಾಗಿದ್ದಿದ್ರೆ, ಇಲ್ಲ ರೀ ಇವೆಲ್ಲ ಸುಳ್ಳು, 5 ವರ್ಷ ಅವರೇ ಇರ್ತಾರೆ ಅಂತ ಹೇಳಬೇಕಾಗಿತ್ತು. ಯಾರೊಬ್ಬರು ಹೇಳ್ತಾ ಇಲ್ಲ.